ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಅಲ್ಲ ಸರ್, ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿಕೊಳ್ಳೋ ಅವಕಾಶ. ನಿಮ್ಮ ಮನಸ್ಸಿಗೆ ಅದರ ರಿಸಲ್ಟ್ ಗೊತ್ತಾಗತ್ತೆ. ರಾತ್ರಿ ಫಲಿತಾಂಶ ಹೇಳಿ ಎಂದು ಹೊರಟವಳು ವಾಪಸ್ಸಾಗಿ, ರಾತ್ರಿ ನೀವು ಬ್ಯುಸಿ ಇರ್ತೀರೇನೋ, ಬೆಳಿಗ್ಗೆ ಹೇಳಿ ಪರವಾಗಿಲ್ಲ ಎಂದು ಹೋದ್ಲು. ಲಂಕಾಧಿಪತಿ ಇನ್ನು ಮುಂದೆ ಹೆದರಿಸಿ ಬೆದರಿಸಿ ಅವಳನ್ನು ತನ್ನ ತಾಳಕ್ಕೆ ಕುಣಿಸೋದು ಕಷ್ಟ ಸಾಧ್ಯ. ರಿಸಲ್ಟ್ ಬೇಕಂತೆ ರಿಸಲ್ಟ್ ಎಂದು ಬೈಕೊಂಡು, ಸಿಡುಕು ಸಿರಿ, ನಾನು ನೋಡ್ತೀನಿ ಎಲ್ಲಿವರೆಗೂ ನಿನ್ನ ಕಿರಿಕಿರಿ ಎಂದ್ಕೊಂಡು ಆಫೀಸಿಗೆ ಹೊರಟ. ಒಂದಂತೂ ಅವನಿಗೆ ಗೊತ್ತಾಗಿತ್ತು, ಅವಳಿಗೆ ಅವನ ಮೇಲೆ ನಂಬಿಕೆ ವಿಪರೀತ ಇದೆ ಎಂದು. ಆದರೆ ಇನ್ನೂ ಅರ್ಥ ಆಗಿಲ್ಲ ಅವಳನ್ನು ಮತ್ತೆ ಹಳೆ ಸಿರಿ ಮಾಡೋದು ಹೇಗೆಂದು. ಅದೊಂದು ಸುಲಭದ ಕೆಲಸ, ತಪ್ಪೊಪ್ಪಿ ಕ್ಷಮೆ ಕೇಳೋದು. ಆದರೆ ತಪ್ಪೊಪ್ಪೋಕ್ಕೆ ತಯಾರಿಲ್ಲ ಭೂಪ. ತಗೊಳ್ಳಿ, ಫಾರ್ಮ್ ಫಿಲ್ ಮಾಡಿದ್ದೀನಿ, ಆಪರೇಷನ್ ಡೇಟ್ ಯಾವಾಗ ಅಂತ ಹೇಳ್ತೀರಾ ಎಂದು ಪರಿ ಕೇಳಲು, ಫಾರ್ಮ್ ನೋಡಿ ಎಲ್ಲವೂ ಸರಿ ಎನಿಸಿ, ಆಪರೇಷನ್ಗೂ ಮುಂಚೆ ನಿಮ್ಮ ಬ್ಲಡ್ ಚೆಕಪ್ ಇರುತ್ತಮ್ಮ, ಹಾಗೆ ಬೇಸಿಕ್ ಚೆಕ್ಸ್ ಇರುತ್ತೆ, ನಿಮಗೆ ಯಾವ ಕಾಯಿಲೆ ಇಲ್ವಾ, ನೀವು ಆರೋಗ್ಯವಾಗಿದ್ದೀರಾ ಅಂತ, ಅವೆಲ್ಲ ಇಂಪಾರ್ಟೆಂಟ್. ಪೇಷಂಟ್ಗೆ ಮತ್ತೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಅಷ್ಟೇ. ಯಾವಾಗ ನೀವು ಚೆಕಪ್ ಮಾಡಿಸ್ಕೊಳ್ತೀರಾ ಎಂದು ಕೇಳಿದ ಡಾಕ್ಟರ್ಗೆ, ಈಗಲೇ ಮಾಡಿ, ನನಗೆ ಟೈಮ್ ಸಿಗಲ್ಲ, ಅಂದರೆ ಕೆಲಸ ಇರುತ್ತೆ, ರಜೆ ಸಿಗಲ್ಲ ಎಂದಳು. ನರ್ಸ್, ಇವರ ಬ್ಲಡ್ ಮತ್ತು ಯೂರಿನ್ ಸ್ಯಾಂಪಲ್ ತಗೊಳ್ಳಿ ಎಂದರು ಡಾಕ್ಟರ್. ಹಾಗೆ ನರ್ಸ್ ಬ್ಲಡ್ ತೆಗೆದುಕೊಂಡು ಯೂರಿನ್ ಸ್ಯಾಂಪಲ್ ಕೂಡ ಕೊಡಲು ಹೇಳಿದರು. ಪರಿ ಕೂಡ ಹಾಗೆ ಎಲ್ಲ ಮುಗಿಸ್ಕೊಂಡ್ಳು. ಡಾಕ್ಟರ್, ರಿಪೋರ್ಟ್ ಯಾವಾಗ ಬರುತ್ತೆ ಎಂದು ಕೇಳಿದವಳಿಗೆ, ನಾಳೆ ಬೆಳಿಗ್ಗೆ ರಿಪೋರ್ಟ್ ಸಿಗುತ್ತೆ, ನಾಳೆ ಬನ್ನಿ, ಎಲ್ಲ ಓಕೆ ಅಂತ ಬಂದರೆ ಡೇಟ್ ಕೊಡ್ತೀವಿ, ಅವತ್ತು ಬಂದ್ಬಿಡಿ ಎಂದ ವೈದ್ಯರಿಗೆ. ಓಕೆ ಡಾಕ್ಟರ್ ಎಂದು ಅಲ್ಲಿಂದ ಕಾಲೇಜಿನತ್ತ ಹೊರಟಳು. ಆಫೀಸ್ಗೆ ಬರುವ ಹರೀಶ್, ಬಾಸ್ ಏನಾಯಿತು ಬಾಸ್, ಯಾಕೋ ರೂಮು ಹುಡುಗಿ ಅಂತೆಲ್ಲ ಹೇಳಿದ್ರಿ, ಹುಡುಗಿನ ನಿಜಕ್ಕೂ ಬುಕ್ ಮಾಡಬೇಕಾ ಎಂದವನ ದುರುಗುಟ್ಟಿ, ಮದುವೆ ಆಗಿದೆ ನನಗೆ, ಮಾಡೋ ಹಾಗಿದ್ರೆ ಮಿಡಲ್ ಕ್ಲಾಸ್ ಮೈ ಮೇಲಿರೋ ಭೂತಾನು ಓಡಿಸೋ ಕೆಲಸ ಮಾಡು ಎಂದ ವಿರಾಜ್. ಈಗ ಹರೀಶ್ಗೆ ಸಮಾಧಾನವಾಗಿತ್ತು, ಏನೋ ಜಗಳ ಆಡಿದ್ದಾರೆ, ಅದಕ್ಕೆ ಬಾಸ್ ಸಿರಿನ ಹೆದರಿಸಲು ಈ ರೀತಿ ಕೇಳಿರಬೇಕೆಂದುಕೊಂಡು ನೆಮ್ಮದಿಯಾಗಿ ಉಸಿರಾಡಿದ. ಅಂದ್ಕೊಂಡೆ ಬಾಸ್, ನೀವು ಮದುವೆ ಆಗಿ ಸಿರಿ ಮೇಡಮ್ಗೆ ಮೋಸ ಮಾಡಲ್ಲ ಅಂತ ಎಂದುಕೊಂಡವನ ದುರ್ಗುಟ್ಟುವಾಗ ಅವನಿಗೆ ಕರೆ ಬಂತು. ಯಾರೋ ಹುಡುಗ ಒಬ್ಬ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಬಂದಿದ್ದಾನೆ, ಮೀಟ್ ಮಾಡಬೇಕು ಅಂದ ಎಂದಳು ಹೆಲ್ಪ್ ಡೆಸ್ಕ್ ಹುಡುಗಿ. ಓಕೆ ಕಳುಹಿಸು ಎಂದು ಕರೆ ಕಟ್ ಮಾಡಿದನು ವಿರಾಜ್. ಆ ಹುಡುಗ ಬಾಗ್ಲಲ್ಲಿ ನಿಂತು, ಒಳಗಡೆ ಬರ್ಬಹುದಾ ಸರ್ ಎಂದಾಗ, ಬಾ ಎಂದನು. ಅವನು ಯಾರೂ ಅಲ್ಲ, ಸೀತಾರಾಮ ದೇವಸ್ಥಾನದಲ್ಲಿ ಸಿರಿ ವಿರಾಜ್ ಮರುಮದುವೆಯ ದಿನ ಕಳ್ಳನಂತೆ ಸಿಕ್ಕಿ ಬಿದ್ದವನು. ನಿನ್ನ ಹೆಸರು ಗೊತ್ತಿಲ್ಲ ನನಗೆ ಎಂದ ವಿರಾಜ್ನ ನೋಡಿ, ಶ್ರೀಧರ್ ಸರ್ ಎಂದ. ಹಾಂ ಶ್ರೀಧರ್, ಅಮ್ಮ ಹೇಗಿದ್ದಾರೆ ಎಂದು ಯೋಗಕ್ಷೇಮ ವಿಚಾರಿಸಿದಾಗ, ಚೆನ್ನಾಗಿದ್ದಾರೆ ಸರ್, ಈಗ ಕೆಲಸ ಗೊತ್ತಾದ ಕೂಡಲೇ ಸಂಬಳ ನೋಡಿಕೊಂಡು ಇಲ್ಲಿಗೆ ಕರ್ಕೊಂಡು ಬಂದುಬಿಡ್ತೀನಿ ಎಂದನು. ಎಂದಾಗ ಆ ಹುಡುಗ, ಶ್ರೀಧರ್, ಸದ್ಯಕ್ಕೆ ನಿನ್ನ ಕೆಲಸ ಇಲ್ಲಲ್ಲ, ಅಲ್ಲೇ ನಿಮ್ಮೂರಿಗೆ ಹತ್ತಿರ ಇರೋ ಆನಂದಾಶ್ರಮದ ಬಳಿ ಎಂದ ವಿರಾಜ್ಗೆ. ಆನಂದಾಶ್ರಮದ ಬಗ್ಗೆ ಕೇಳಿದ್ದೀನಿ ಸರ್, ಅದೇ ನೋಡಿಲ್ಲ, ಏನು ಕೆಲಸ ಹೇಳಿ, ಆಶ್ರಮ ಕೂಡ ನಿಮ್ಮದೇನಾ ಸರ್ ಎಂದು ಪ್ರಶ್ನೆ ಮಾಡಿದಾಗ, ನೋ ಅಲ್ಲ, ಅದು ನಂದಲ್ಲ, ಬಟ್ ಆ ಆಶ್ರಮ ಇಸ್ ಸೋ ಸ್ಪೆಷಲ್, ಅಲ್ಲಿ ತುಂಬ ಜನರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ, ಅದನ್ನು ನಡೆಸ್ತಿರೋ ಓನರ್ ಬಗ್ಗೆ ನನಗೆ ಸೀಕ್ರೆಟಾಗಿ ಡೀಟೇಲ್ಸ್ ಬೇಕು, ತರೋಕ್ಕಾಗತ್ತಾ ಎಂದ. ಹರೀಶ್ಗೆ ಬಾಸ್ ಯಾಕೆ ಈ ರೀತಿಯ ಕೆಲಸ ಮಾಡಲು ಹೇಳ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಅಂದರೆ ಹೇಗೆ ಸರ್ ಎಂದನು. ಅಂದರೆ ಅಲ್ಲಿ ನೀನು ಸೇರ್ಕೋಬೇಕು, 1 ವಾರದ ಮಟ್ಟಕ್ಕೆ ಇರಬೇಕು, ನಿಜಕ್ಕೂ ಅಲ್ಲಿ ಏನೆಲ್ಲ ಹೆಲ್ಪ್ ನಡೆಯುತ್ತೆ, ಅಲ್ಲಿ ಯಾರ್ಯಾರಿದ್ದಾರೆ, ಯಾರು ನಡೆಸ್ತಾ ಇದ್ದಾರೆ, ಇದರಿಂದ ಅವ್ರಿಗೆ ಏನು ಲಾಭ, ಆ ಓನರ್ ಎಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಎಲ್ಲ ಡೀಟೇಲ್ಸ್ ಸೀಕ್ರೆಟಾಗಿ ಕಲೆಕ್ಟ್ ಮಾಡಬೇಕು, ಯಾವುದೇ ಕಾರಣಕ್ಕೂ ನೀನು ನನ್ನ ಕಡೆಯಿಂದ ಹೋಗಿರೋ ವಿಚಾರ ಗೊತ್ತಾಗಬಾರ್ದು ಎಂದು ವಿರಾಜ್ ಹೇಳುವಾಗ, ನಾನಲ್ಲಿಗೆ ಹೋದರೆ ಅಮ್ಮನ ಎಂದು ಆ ಹುಡುಗ ಅಮ್ಮನ ಬಗ್ಗೆ ಚಿಂತೆ ಮಾಡುವಾಗ, ಹರಿ, ಇವರಮ್ಮನ ನೋಡ್ಕೊಳ್ಳೋಕ್ಕೆ ನರ್ಸ್ನ ಅರೇಂಜ್ ಮಾಡು, ಈ ಹುಡುಗ ಬರೋವರೆಗೂ ಸಂಪೂರ್ಣ ಜವಾಬ್ದಾರಿ ನಮ್ಮದೇ ಆಗಿರಬೇಕು ಎಂದು. ಓಕೆನಾ ಎಂದಾಗ, ಆಯಿತು ಸರ್, ನೀವು ಹೇಳಿದ ಕೆಲಸ ಬೇಗ ಶುರು ಮಾಡ್ತೀನಿ, ಆದರೆ ಇದನ್ನು ಯಾಕೆ ಮಾಡಿಸ್ತಿದ್ದೀರಾ ಸರ್ ಎಂದು ಕೇಳಿದ ಹುಡುಗನ ನೋಡಿ ನಗುತ್ತಾ, ಸಮಯ ಬಂದಾಗ ಹೇಳ್ತೀನಿ, ನಿನ್ನ ಸಂಬಳ ನಿನ್ನ ಅಕೌಂಟ್ಗೆ ಸೇರುತ್ತೆ, ಆಮೇಲೆ ಕೆಲಸ ಮುಗಿದ ಕೂಡಲೇ ನಿಮಗೆ ಪರ್ಮನೆಂಟಾಗಿ ಇಲ್ಲಿ ನಿನ್ನ ಓದಿಗೆ ತಕ್ಕ ಕೆಲಸ ಸಿಗುತ್ತೆ, ಡೋಂಟ್ ವರಿ ಎಂದ. ನಿಮ್ಮ ಋಣ ಯಾವತ್ತೂ ಮರೆಯಲ್ಲ ಸರ್, ಬರ್ತೀನಿ ಎಂದು ಹೋಗುವಾಗ, ಸರಿ, ಇವನಿಗೆ ನನ್ನ ಪರ್ಸ್ನಲ್ ನಂಬರ್ ಕೊಡು, ಹಾಗೆ ನನ್ನ ಮೊಬೈಲ್ನಲ್ಲೂ ಇವ್ ನಂಬರ್ ಸೇವ್ ಮಾಡಿ ಕಳಿಸು, ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಏನೇ ಅಪ್ಡೇಟ್ ಇದ್ದರೂ
ನೀನು ದೂರ ಬಂದು ಕಾಲ್ ಮಾಡಿ ಹೇಳಬೇಕು, ಓಕೆ ಎಂದಾಗ ಸರಿ ಸರ್ ಎಂದು ಹೋದ. ಆ ಊರಲ್ಲಿರೋ ನನ್ನವರು ಯಾರಿರಬಹುದು? ಯಾಕೆ ನನಗೆ ಆ ರೀತಿ ಅವತ್ತು ಫೀಲ್ ಆಯಿತು? ಎಲ್ಲದಕ್ಕೂ ಉತ್ತರ ಸಿಗಲೇಬೇಕು, ಸಿಕ್ಕೇ ಸಿಗತ್ತೆ ಎಂದುಕೊಂಡನು ವಿರಾಜ್. ಅದೇನೋ ಆ ದಿವಸ ವರುಣ್ ಪರಿ ಕ್ಲಾಸ್ಗೆ ಬಂದಿದ್ದ. ಕ್ಲಾಸ್ ಮುಗಿದ್ರೂ ಪರಿ ಬಂದಿರಲಿಲ್ಲ. ಅವಳು ಕ್ಲಾಸ್ನಲ್ಲಿ ಕಾಣಿಸ್ದೇ ಇದ್ದಾಗ ಅವಳ ಸ್ನೇಹಿತೆಯನ್ನು ವಿಚಾರಿಸ್ದ. ಈ ನಡುವೆ ಪರಿ ಕ್ಲಾಸ್ಗೆ ಕರೆಕ್ಟಾಗಿ ಬರ್ತಿಲ್ಲ ಸರ್, ಬೇಗ ಕ್ಲಾಸ್ ಬಿಡ್ತಾಳೆ ಇಲ್ಲ ಲೇಟಾಗಿ ಬರ್ತಾಳೆ ಎಂದಳು ಮೀರಾ. ಓಕೆ, ನಾನು ವಿಚಾರಿಸಿದ್ದು ಅವಳಿಗೆ ಹೇಳಬೇಡಮ್ಮ ಎಂದ. ಅವಳು ಓಕೆ ಸರ್ ಎಂದಳು. ಯಾಕೋ ವರುಣ್ಗೆ ತಂಗಿ ಪರಿಯ ಬೇರೆ ಸಬ್ಜೆಕ್ಟ್ ಅಟೆಂಡೆನ್ಸ್ ನೋಡಬೇಕು ಅನ್ನಿಸ್ತು. ಸ್ಟಾಫ್ ರೂಮಿಗೆ ಬಂದು ಎಲ್ಲ ಸಬ್ಜೆಕ್ಟ್ ಲೆಕ್ಚರ್ಗಳ ಬಳಿ ಮೆತ್ತಗೆ ಅಟೆಂಡೆನ್ಸ್ ಬುಕ್ ಪಡೆದು ಅಟೆಂಡೆನ್ಸ್ ನೋಡ್ದ. ಇತ್ತೀಚೆಗೆ ಕೆಲ ದಿನಗಳಿಂದ ಮಾತ್ರ ಅವಳು ಕ್ಲಾಸಸ್ ಬಂಕ್ ಮಾಡಿದ್ಲು. ಅದನ್ನು ನೋಡ್ದವನು ಹೆಂಡತಿಗೆ ಕರೆ ಮಾಡ್ದ. ಹೇಳಿ ವರುಣ್ ಅವರೇ, ಏನು ಅಪರೂಪಕ್ಕೆ ಹೆಂಡತಿ ನೆನಪಾಗಿದ್ದಾಳೆ ಎಂದಳು ವರ್ಷ. ಬರು, ಪರಿ ಮನೆ ಯಾವಾಗ ಬಿಟ್ಲು ಎಂದ. 8:00 ಬಿಟ್ಲು ರೀ ಎಂದಳು. ನಮಗಿನ ಮುಂಚೆ ಅಲ್ವಾ, ದಿನ ಅದೇ ಟೈಮ್ಗೆ ಬಿಡ್ತಾಳಾ ಎಂದ. ಹೌದು ರೀ, ಯಾಕೆ ಏನಾಯ್ತು ಎಂದ್ಲು. ಮನೆಗೆ ಎಷ್ಟೊತ್ತಿಗೆ ಬರ್ತಾಳೆ ಎಂದು ವಿಚಾರಿಸಿದ. 6 ಗಂಟೆ ಆಗತ್ತೆ ಎಂದ್ಲು. ಇವತ್ತು ಸರಿಯಾಗಿ ಗಮನಿಸು, ಅವಳು ಯಾವಾಗ ಮನೆಗೆ ಬರ್ತಾಳೆ ಅಂತ ಎಂದು ಕರೆ ಕಟ್ ಮಾಡ್ದ. ಏನಾಯ್ತು ಇವ್ರಿಗೆ? ಯಾಕೆ ಈ ರೀತಿ ಫೋನ್ ಮಾಡಿದ್ದು? ಬರೀ ಆರಾಮಾಗಿದ್ದಾಳೆ ಅಲ್ವಾ ಎಂದು ಆಲೋಚಿಸುತ್ತಾ ಚಿಂತೆಗೆ ಬಿದ್ದಳು ವರ್ಷ. ಈ ಪರಿ ಕಾಲೇಜ್ 4 ಗಂಟೆಗೆ ಬಿಟ್ಟರು, ಯಾಕೆ 6 ಗಂಟೆಗೆ ಮನೆಗೆ ಹೋಗೋದು? ಕ್ಲಾಸಸ್ ಬೇರೆ ಅಟೆಂಡ್ ಮಾಡದೇ ಇರೋದು ಯಾಕೆ? ಏನಾಗ್ತಿದೆ ಅವಳಿಗೆ ಎಂದು ತಾನು ಚಿಂತೆ ಮಾಡ್ತಾ ಡ್ರೈವರ್ಗೆ ಕರೆ ಮಾಡ್ದ. ಹೇಳಿ ಸರ್ ಎಂದವನಿಗೆ ಪರಿನ ಕ್ಲಾಸ್ಗೆ ಬಿಟ್ಟ ಎಂದು ಕೇಳ್ತಾನೆ ವರುಣ್. ಹೌದು ಸರ್, ಕಾಲೇಜ್ ಒಳಗೆ ಬಿಟ್ಟೆ ಎಂದನು ಡ್ರೈವರ್. ಈಗ ಎಲ್ಲಿದ್ಯಾ ಎಂದ. ಈಗ ಕಾಲೇಜಲ್ಲೇ ಪಾರ್ಕಿಂಗ್ನಲ್ಲೇ ಇದ್ದೀನಿ ಸರ್ ಎಂದನು ಆತ. ಓಕೆ, ಸಂಜೆ ಪರಿನ ನಿನ್ನೆ ಎಷ್ಟೊತ್ತಿಗೆ ಕರ್ಕೊಂಡು ಮನೆಗೆ ಡ್ರಾಪ್ ಕೊಟ್ಟೆ ಎಂದಾಗ, ದಿನ 4 ಗಂಟೆಗೆ ಬರೋದು ಸರ್, 4:15 ಆಗತ್ತೆ ಮನೆಗೆ ಎಂದ. ಓಕೆ, ಇವತ್ತು ನೀನು ಪರಿನ ಮನೆಗೆ ಡ್ರಾಪ್ ಕೊಟ್ಮೇಲೆ ನಂಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡು. ಯಾವುದೇ ಕಾರಣಕ್ಕೂ ಪರಿಗೆ ಹೇಳಬೇಡ ನಾನು ಕೇಳಿದೆ ಅಂತ ಎಂದು ಕರೆ ಕಟ್ ಮಾಡಿ. ಮತ್ತೆ ಡ್ರೈವರ್ ಕಣ್ ತಪ್ಪಿಸಿ ಪರಿ ಏನು ಮಾಡ್ತಾ ಇರ್ಬೋದು ಎಂದ್ಕೊಂಡವನಿಗೆ ಕಾಲೇಜಿನ ಹಿಂದಿನ ಗೇಟ್ ಕಡೆಯಿಂದ ಪರಿ ಬರೋದು ಕಂಡಿತ್ತು. ಓಡೋಡಿ ಬಂದು ಕ್ಲಾಸ್ ಸೇರೋದು 5ನೇ ಫ್ಲೋರಲ್ಲಿ ನಿಂತು ನೋಡ್ತಿದ್ದ ವರುಣ್. ಸುಮಾರು 12 ಗಂಟೆ ಸಮೀಪಿಸಿತ್ತು. ರಾತ್ರಿ ಬೇಕೆಂದೇ ತಡವಾಗಿ ಬಂದಿದ್ದ ವಿರಾಜ್. ಏನೋ ದೊಡ್ಡ ಸ್ಕೆಚ್ ಹಾಕಿ ಹೆಂಡತಿಗೆ ಐಸಿಡುವ ಪ್ಲಾನ್ನಲ್ಲೇ ಬಂದಿದ್ದ. ಬೆಳಿಗ್ಗೆಯಿಂದ ಅವನಿಗೆ ಇವಳ ಈ ಸಿಡುಕು ವರ್ಷನ್ ಕಂಡು ಸಾಕಾಗಿತ್ತು. ಯಾಕೋ ಗರುಡನಂಗಿರೋನು ಕುರುಡನಂಗಾದಂಗೆ ಫೀಲ್ ಆಗಿ ಅವಳ ಬಳಿ ಇನ್ಮುಂದೆ ರಾಂಗ್ ರೂಟಲ್ಲಿ ಹೋಗಲ್ಲ ಅಂತ ವಾದ ಮಾಡೋ ಪ್ಲ್ಯಾನ್ ಮಾಡಿ ಬಂದಿದ್ದ. ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿಸ್ಕೊಳ್ಳೋ ಹೆಂಡತಿನೇ ಕಣ್ಮರೆಯಾಗಿದ್ಲು. ಮುಂದೆ ಎಲ್ಲಿಗೆ ಹೋದ್ಲು ಸಿರಿ? ಅಸಲು ಈ ಪರಿ ಕತೆ ವರುಣ್ಗೆ ಗೊತ್ತಾಗಿ ಅವನು ಲಂಕಾಧಿಪತಿಗೆ ಹೇಳ್ತಾನ, ಇಲ್ಲ ನಿಜವಾಗ್ಲೂ ಪರಿ ಆಪರೇಷನ್ ಮಾಡಿಸ್ಕೊಳ್ತಾಳ? ನೋಡೋಣ. ವಾತಾವರಣ ತುಂಬ ಕೆಟ್ಟಿದೆ ಅಲ್ವಾ, ನನಗೆ ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ. ಸಾಧ್ಯವಾದಷ್ಟು ಕೊಟ್ಟಿದ್ದೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.